ಬೆಳಗ್ಗೆ ಏನು ಕುಡಿತಾ ಇದೆಯಾ ಮಮ್ಮಿ? ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಯನಾ ಶುಭ ಡೈರೀಸ್. ಬೆಳಗ್ಗೆ ಏನು ಕುಡಿತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬಿಸಿನೀರು ಕುಡಿತಾ ಇದ್ದೀನಿ. ನನಗೆ ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಬಿಸಿನೀರಿಂದನೇ ಹೇಳಬೇಕು ಅಂದರೆ ದಿನ ಸ್ಟಾರ್ಟ್ ಆಗೋದು. ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದು. ಇವಾಗ ನಾನು ಟೆರೆಸ್ ಮೇಲೆ ಹೋಗ್ತೀನಿ. ಟೆರೆಸ್ ಮೇಲೆ ಒಂದು ಸರ್ಪ್ರೈಸ್ ಇದೆ, ಏನಂತ ತೋರಿಸ್ತೀನಿ. ಹಾಗೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಮೇಲೆ ಹೋಗೋಣ. ಟೆರೆಸ್ ಮೇಲೆ ಬಂದಿದ್ದೀವಿ ಇವಾಗ. ನೋಡಿ, ಇದೆ ಸರ್ಪ್ರೈಸು. ಸ್ವಲ್ಪ ಗಿಡಗಳು ಇಟ್ಕೊಂಡಿದ್ದೀನಿ ಟೆರೆಸ್ ಮೇಲೆ, ಯಾಕಂದರೆ ಬೆಳಿಗ್ಗೆ ಟೈಮ್ ಪೂಜೆಗೆ ಹೂವು ಬೇಕಾಗುತ್ತೆ ಅಂತ ಸ್ವಲ್ಪ ಹೂವಿನ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನೀರು ಹಾಕೋಣ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ಇನ್ನೂ ಜಾಸ್ತಿ ಗಿಡಗಳು ಇಟ್ಕೊಳ್ಳೋಕ್ಕೆ ತುಂಬ ಇಷ್ಟ. ಬಟ್ ಇಲ್ಲಿ ಜಾಗ ಇಲ್ಲದಿರೋ ಕಾರಣ ಸ್ವಲ್ಪ ಗಿಡಗಳು ಇಟ್ಕೊಂಡಿದ್ದೀನಿ. ಊರ ಕಡೆ ಎಲ್ಲ ಆದರೆ ನಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ ಗಿಡಗಳು ಇಟ್ಕೊಳ್ಳೋಕ್ಕೆ. ಆದರೆ ಇಲ್ಲಿ ಜಾಗ ಇಲ್ಲ, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಗಿಡಕ್ಕೆಲ್ಲ ನೀರು ಹಾಕಿದ್ದಾಯಿತು. ಹೂವು ಕಿತ್ಕೊಂಡು ಇವಾಗ ಈ ಕಡೆ ಹೋಗೋಣ. ಕೆಳಗಡೆ ಹೋಗಿ ಸ್ವಲ್ಪ ಬಾಗಿಲೆಲ್ಲ ಕ್ಲೀನ್ ಮಾಡಬೇಕು, ಹೊಸಲೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಾನು ನಿಮಗೆ ಕೆಳಗಡೆ ಸಿಗ್ತೀನಿ. ಮನೆಗೆ ಬಂದು ಸ್ವಲ್ಪ ಹೊಸಲು ಕ್ಲೀನ್ ಮಾಡ್ತಾಯಿದ್ದೀನಿ. ಹೊಸಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಸಿಂಪಲ್ ರಂಗೋಲಿ ಅಷ್ಟೇ. ದೊಡ್ಡ ರಂಗೋಲಿ ಹಾಕೋಕ್ಕೆ ಬರಲ್ಲ. ರಂಗೋಲಿ ಎಲ್ಲ ಹಾಕಿದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ನೆಕ್ಸ್ಟು ಪೂಜೆ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಹೂವೆಲ್ಲ ಮುಡಿಸಿದ್ದಾಯಿತು, ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಹೂವು ಸ್ವಲ್ಪ ಇತ್ತು, ಅದನ್ನೇ ಮುಡಿಸಿದ್ದೀನಿ. ಏಕೆಂದರೆ ನನಗೆ ಬೆಳಗ್ಗೆ ತುಂಬ ಕೆಲಸ ಇತ್ತು, ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಹೂವು ತೊಗೊಂಡು ಬರೋಕ್ಕೆ. ಎಷ್ಟು ಹೂವು ಇದೆಯೋ ಅಷ್ಟರಲ್ಲೇ ರೆಡಿ ಮಾಡಿದ್ದೀನಿ. ಇವಾಗ ಬನ್ನಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಬೇಕಾದ್ರೆ ಮಾತಾಡಬಾರ್ದು, ಸೊ ಹಾಗಾಗಿ ನಾನು ಅಲ್ಲೇನೂ ಮಾತಾಡೋಕ್ಕಾಗಿಲ್ಲ. ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಅದು ಅಲ್ಲದೆ ನನಗೆ ಸ್ವಲ್ಪ ದೇವ್ರ ನಾಮಗಳು, ಶ್ಲೋಕಗಳು ಇದೆಲ್ಲ ಸ್ವಲ್ಪ ಬರುತ್ತೆ. ಪೂಜೆ ಮಾಡಬೇಕಾದ್ರೆ ಅದನ್ನು ನಾನು ಹೇಳ್ಕೊಂಡು ಮಾಡ್ತಿರ್ತೀನಿ. ಮತ್ತು ದತ್ತಾತ್ರೇಯ ಬುಕ್ ಓದ್ತೀನಿ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಿರ್ತೀನಿ. ಪೂಜೆ ಮಾಡೋದು, ಅಲಂಕಾರ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ಇಷ್ಟು ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ. ಎಲ್ಲ ದೇವರು ಇಷ್ಟನೇ, ಆದರೆ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ನನಗೆ ತುಂಬ ಇಷ್ಟ. ನಾನು ಇಷ್ಟು ಮಟ್ಟಕ್ಕಿದ್ದೀನಿ ಅಂದರೆ ರಾಘವೇಂದ್ರ ಸ್ವಾಮಿನೇ ಕಾರಣ. ಒನ್ ಆ್ಯಂಡ್ ಓನ್ಲಿ ನನ್ನ ಆರಾಧ್ಯ ದೈವ ಅದು ರಾಘವೇಂದ್ರ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಬುಧ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನೆಗಳಲ್ಲಿ ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ.
ತುಪ್ಪದ ಬತ್ತಿಗಳನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ನಾನು ಡೈಲಿ ಸಾಂಬ್ರಾಣಿನ ಬೆಳಗ್ತೀನಿ, ಆದರೆ ಮಂಗಳವಾರ ಶುಕ್ರವಾರ ಸ್ವಲ್ಪ ಜಾಸ್ತಿ ಸಾಂಬ್ರಾಣಿನ ಹಚ್ತೀನಿ, ಮತ್ತು ಅಮಾವಾಸ್ಯೆ ಹುಣ್ಣಿಮೆಲಿ. ಯಾಕೆಂದರೆ ಜಾಸ್ತಿ ಸಾಂಬ್ರಾಣಿ ನಾನು ಏನಕ್ಕೆ ಹಚ್ತೀನಿ ಅಂತಂತಂದರೆ ಪಾಸಿಟಿವ್ ಎನರ್ಜಿ ಇರಲಿ, ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಜಾಸ್ತಿ ಸ್ವಲ್ಪ ಸಾಂಬ್ರಾಣಿನ ನಾನು ಹಚ್ತೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತಾಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಎನಿ ಟೈಮ್ ಯಾವಾಗಲೂ ನಮ್ಮ ಮನೇಲಿ ಮಂತ್ರಾಕ್ಷತೆ ಇರುತ್ತೆ, ಅದನ್ನು ತಲೆ ಮೇಲೆ 2 ಮಂತ್ರಾಕ್ಷತೆ ಹಾಕ್ಕೊಳ್ತೀನಿ. ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ರಾಘವೇಂದ್ರ ಸ್ವಾಮಿ ಹತ್ರ ನಾನು ಕೇಳ್ಕೊಳ್ತೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ಪೊಂಗಲ್ ಮಾಡ್ತಾ ಇದ್ದೀನಿ. ಪೊಂಗಲ್ ಮಾಡೋಕ್ಕೆ ನಾನು ಏನೇನು ಐಟಮ್ ಹಾಕ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆನು ಬೇಡ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹಂಗೆ ಒಂದು 2 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಸಾಕು, 1 ಸ್ಪೂನ್ ಸಾಕು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಮತ್ತು ಜೀರಿಗೆ ಮೆಣಸನ್ನ ಕುಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಜೀವನ ಚೆನ್ನಾಗಾಗುತ್ತೆ ಅದಕ್ಕೆ. ನೆಕ್ಸ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ನೀಟಾಗಿ ಲೋ ಫ್ಲೇಮಲ್ಲಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಗೋಡಂಬಿನ. ನೆಕ್ಸ್ಟ್ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಇಬ್ರಿಗೆ ಮಾಡ್ತಾ ಇದ್ದೀನಿ. ಇಬ್ರಿಗೆ ಮಾಡ್ತಾ ಇರೋದ್ರಿಂದ ನಾನು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಂಗೆ ಸ್ವಲ್ಪ ಹುರಿದಿರೋ ಶುಂಠಿ. ನೀಟಾಗಿ ಇದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಇಲ್ಲಿ ಒಂದು ಕುಕ್ಕರಲ್ಲಿ ಹೆಸರುಬೇಳೆನ ಹುರ್ಕೊಂಡು, ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಈ ಥರ ಬೇಯುತ್ತೆ. ನೀರು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಇದನ್ನು ಬೇಯಿಸ್ಕೊಂಡಿರೋದನ್ನ ನಾನು ಹಾಕ್ತಾಯಿದ್ದೀನಿ. ನಿಮ್ಗೇನಾದ್ರು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಬಿಸಿನೀರು ಹಾಕ್ಕೋಬೋದು. ನನಗೆ ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ ಇದು. ನೀವು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀವು ಸ್ವಲ್ಪ ನೀರನ್ನ ಬಿಸಿನೀರು ಆ್ಯಡ್ ಮಾಡ್ಕೋಬೇಕು. ನನಗೆ ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ ಇದು. ನಿಮಗೆ ಬೇಕಿದ್ರೆ ನೀವು ಹಾಕ್ಕೊಳ್ಳಿ. ಬೆಳಗ್ಗೆ ಟೈಮು ಈ ಥರ ಸ್ವಲ್ಪ ಆಯಿಲ್ ಕಮ್ಮಿ ಹಾಕ್ಕೊಂಡು ಪೊಂಗಲ್ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ
ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಇದು ಆಗಿದೆ, ಇದು ಒಂದು 2 ಕುದಿ ಬರೋವರೆಗೂ ಇಟ್ಕೊಂಡ್ರೆ ಇದು ಮುಗೀತು. ಇವಾಗ ಸ್ವಲ್ಪ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಸಾಲ್ಟ್ ಏನಾದ್ರು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಹಂಗಾಗಿ ನಾನು ಉಪ್ಪು ಹಾಕೊಳ್ತೀನಿ. ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಕಮ್ಮಿ ಇದೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಉಪ್ಪು ಹಾಕೊಳ್ಳಿ. ಪೊಂಗಲ್ ರೆಡಿಯಾಗಿದೆ. ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಇದಕ್ಕೆ ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಮೊಸರು ಬಜ್ಜಿ ಮಾಡಿಲ್ಲ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತಂದ್ಬಿಟ್ಟು ನೋಡಿ ಹೇಳ್ತೀನಿ. ಮತ್ತು ನಾನೇನಕ್ಕೆ ಇವಾಗ ರೆಡಿಯಾಗಿದ್ದೀನಿ ಅಂತಂದರೆ, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ನಾನು ನನ್ನ ಸಿಸ್ಟರು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ನಾವು ಆಟೋದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಇದು ಬನಶಂಕರಿ ದೇವಸ್ಥಾನ. ಪ್ರತಿ ಮಂಗಳವಾರ ನಾವು ಬನಶಂಕರಿ ದೇವಸ್ಥಾನಕ್ಕೆ ನಾವು ಬರ್ತೀವಿ. ನೋಡಿ, ಸ್ಟಾರ್ಟಿಂಗಲ್ಲೇ ವಿಘ್ನ ವಿನಾಯಕ ದೇವ್ರದ್ದು ದರ್ಶನ ಆಯಿತು. ಬನಶಂಕರಿ ತಾಯಿದು ಹತ್ರದಿಂದನೇ ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು ತಾಯಿ ನೋಡಿ. ನೀವು ನೋಡಿ, ಬನಶಂಕರಿ ತಾಯಿ ನಿಮಗೂ ಒಳ್ಳೇದು ಮಾಡಲಿ. ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ತಾಯಿನ ನೋಡೋದ್ರಲ್ಲಿ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ನು. ಅಮ್ಮನೇ ನಮಗೆಲ್ಲ. ನಾವು ತುಂಬ ನಂಬಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದರೆ ನಾವು ತುಂಬ ಚೆನ್ನಾಗೂ ಆಗಿದ್ದೀವಿ. ಹಾಗಾಗಿ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ, ನೀವೆಲ್ಲರೂ ಚೆನ್ನಾಗಿ. ಬೇರೆ ಕಂಟ್ರಿಯಿಂದ ಬಂದು ನಮ್ಮ ಇಂಡಿಯನ್ ಕಲ್ಚರ್ನ ಫಾಲೋ ಮಾಡ್ತಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಶಾಕಂಬರಿ ದೇವಿ ಈ ಬನಶಂಕರಿ ದೇವಸ್ಥಾನದಲ್ಲಿ ತುಂಬ ಜನ ನಿಂಬೆಹಣ್ಣು ದೀಪನ ಹಚ್ತಾರೆ. ರಾಹು ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದು ತುಂಬ ಒಳ್ಳೆಯದು. ಹಾಗಾಗಿ ಇಲ್ಲಿ ತುಂಬ ಜನ ದೀಪ ಹಚ್ತಾರೆ. ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ನಡೀತಾ ಇತ್ತು, ಸೊ ಹಾಗಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು. ನಿಮಗೆ ವಾಯ್ಸು ಕ್ಲಿಯರಾಗಿ ಕೇಳಿಸಿಲ್ಲ ಅಂದ್ಕೊಳ್ತೀನಿ. ನಾನು ನಮ್ಮ ಅಕ್ಕ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಇವಾಗ ತಾನೇ ಬಂದೆ. ತುಂಬ ಬಿಸಿಲಿದೆ, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.